Hey guys, welcome back to my YouTube channel, Yash Vlogs. ಸೊ ಇವತ್ತು ಫೈನಲ್ ಪ್ರಿಪರೇಷನ್. ಇದು ಥರ್ಸ್ಡೇ, ನಾಳೆನೆ ಹಬ್ಬ. ಇವತ್ತು ಒಂದಷ್ಟು ಪ್ಲಾನ್ಸ್ ಇದೆ, ಹೆಂಗ್ ಡೆಕೋರೇಷನ್ ಮಾಡ್ಬೇಕು ಅನ್ನೋದೆಲ್ಲ ಏನೇನೋ ತಲೆಯಲ್ಲಿ ಇಟ್ಕೊಂಡಿದೀನಿ, ಹಿಂಗ್ ಬರ್ಬೇಕು ಅಂತ. ಆಕ್ಚುಲಿ ಏನಾಗತ್ತೆ ಗೊತ್ತಾ, ನಮ್ ತಲೆಯಲ್ಲಿ ಹಿಂಗಿರುತ್ತೆ, ಹಿಂಗ್ ಕೂರಿಸ್ಬೇಕು, ಹಿಂಗ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಹಿಂಗೆಲ್ಲ ಇಟ್ಟಿರ್ತೀವಿ, ಏನೇನೋ ಇರುತ್ತೆ ತಲೆಯಲ್ಲಿ. ಬಟ್ ಆದ್ರೆ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಏನೋ ಚೇಂಜಸ್ ಆಗೋಗ್ಬಿಡತ್ತೆ. ಪ್ರತಿ ವರ್ಷ ನಾವು ಹಾಲ್ ಅಲ್ಲಿ ಕೂರಿಸ್ತಾ ಇದ್ವಿ, ಈ ವರ್ಷ ಡೈನಿಂಗ್ ಹಾಲ್ ಅಲ್ಲಿ ಕೂರ್ಸೋಣ ಅಂತ ಅನ್ಕೊಂಡಿದೀವಿ. ನೋಡೋಣ, ಇನ್ನೂ ಅಷ್ಟು ಕನ್ಫರ್ಮ್ ಆಗಿಲ್ಲ ಎಲ್ಲಿ ಕೂರಿಸ್ಬೇಕು ಅಂತ ಅನ್ಬಿಟ್ಟು. ಬಟ್ ಆದ್ರೆ ಲಾಸ್ಟ್ ಇಯರ್ ಎಲ್ಲ ಹೆಂಗ್ ಕೂರಿಸಿದ್ವಿ ಅನ್ನೋದನ್ನು ಫೋಟೋಸ್ ಇದ್ರೆ ನಾನು ನಿಮ್ಗೆ ಹಾಕ್ತೀನಿ, ಇಲ್ಲಿ ಈ ವ್ಲಾಗ್ ಅಲ್ಲಿ, ಇಲ್ಲ ನಾಳೆ ಹಬ್ಬದ ವ್ಲಾಗ್ ಅಲ್ಲಿ ಹಾಕ್ತೀನಿ ನಾನು. ಆಮೇಲೆ ಸ್ವಲ್ಪ ಅದೆಲ್ಲ ಡೆಕೋರೇಷನ್ ಮತ್ತೆ ಸ್ಯಾರಿ ಡ್ರಾಪಿಂಗ್ ಎಲ್ಲ ತೋರಿಸ್ತೀನಿ. ಆಮೇಲೆ ಲಕ್ಷ್ಮಿ ಮುಖ ಎಲ್ಲ ರೆಡಿ ಮಾಡೋದಿರ್ಬೋದು. ಮತ್ತೆ ನಾನು ಸ್ವಲ್ಪ ಸ್ಕಿನ್ ಎಲ್ಲ ಪ್ರೆಪ್ ಮಾಡ್ಬೇಕು. ಏನು ಮಾಡಲ್ಲ ಯೂಶಲಿ, ಅಂದ್ರೆ ಒಂದ್ 6 ಮಂತ್ಸಿಗೆ ಆತರ, 3 ಮಂತ್ಸ್ 6 ಮಂತ್ಸಿಗೆ ಒಂದ್ಸಲ ನಾನೇ ಮನೆಯಲ್ಲಿ ಸ್ಕಿನ್ ಪ್ರೆಪ್ ಮಾಡ್ತೀನಿ. ನಾನು ಎಲ್ಲೂ ಸಲೂನಲ್ಲೆಲ್ಲ ಥ್ರೆಡ್ಡಿಂಗ್ ಬಿಟ್ರೆ ಇನ್ನೇನು ಮಾಡ್ಸಲ್ಲ ಗೈಸ್ ಸಲೂನಲ್ಲಿ. ಏನಾರ ಮದ್ವೆ ಇದ್ರೆ, ಈಗ ಕ್ಲೋಸ್ ರಿಲೇಟಿವ್ಸ್ ಮದುವೆ ಆತರ ಫಂಕ್ಷನ್ ಇದ್ರೆ ಅಷ್ಟೇ ಹೊರಗಡೆ ಮಾಡಿಸೋದು. ಮನೆಯಲ್ಲೇನೆ ನಾನು ಒಂದಷ್ಟು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ, ಬ್ಲೀಚ್ ಪ್ರಾಡಕ್ಟ್ ಆಗಿರ್ಬೋದು, ಅಥವಾ ಏನು ಫೇಸ್ ಪ್ಯಾಕ್ ಪ್ರಾಡಕ್ಟ್ಸ್ ಅದೆಲ್ಲ. ಸೊ ಯಾವಾಗಾದ್ರೂ ಒಂದ್ಸಲ ತುಂಬಾ ದಿನ ಆಯ್ತು ಸ್ಕಿನ್ ಕೇರ್ ಮಾಡಿ, ಏನಾದ್ರು ಮಾಡಿದ್ರೆ ಸ್ಕಿನ್ ಕೇರ್ ಅದರದ್ದೇ ಸಪರೇಟ್ ವ್ಲಾಗ್ ಮಾಡ್ತೀನಿ. ಇವತ್ತು ಜಸ್ಟ್ ಒಂದು ನಾರ್ಮಲ್ ಯಾವ್ದಾದ್ರು ಫೇಸ್ ಮಾಸ್ಕ್ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅಷ್ಟೇ. ಸೊ ಹಿಂಗೆಲ್ಲ ಏನೇನಿರುತ್ತೆ ಫೈನಲ್ ಪ್ರಿಪ್ರೇಷನ್ ಏನು ಹಬ್ಬಕ್ಕೆ ಅನ್ನೋದನ್ನ ನಾನಿವತ್ತು ಈ ವ್ಲಾಗ್ ನಲ್ಲಿ ನಿಮ್ಗೆ ತೋರಿಸ್ತೀನಿ. ಐ ಗೆಸ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಪ್ಲೀಸ್ ನೋಡ್ತೀರಾ ಅಲ್ವಾ, ಲೈಕ್ ಮಾಡಿ ಆಯ್ತಾ. ನಿಮ್ಗೆ ಲೈಕ್ ಮಾಡಿದ್ರೆ ತುಂಬಾ ಜನಕ್ಕೆ ರೀಚ್ ಆಗುತ್ತೆ ನನ್ನ ವಿಡಿಯೋ, ಅದಕ್ಕಷ್ಟೇ. ಬನ್ನಿ ಬೇಗ ಬೇಗ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ. ಈ ಸೋಫಾಗೆ ಕವರ್ಸು, ಕುಷನ್ಸ್ಗೆ ಕವರ್ಸು ಮತ್ತು ಈ ರೌಂಡ್ ಪಿಲ್ಲೋಗೆ ಕವರ್ಸ್ ಹಾಕೋದು ಇಸ್ ಅ ಡಿಫಿಕಲ್ಟ್ ಟಾಸ್ಕ್ ಗೈಸ್. ನಿಮಗೂ ಈ ಥರ ಫೀಲ್ ಆಗಿದ್ರೆ ಯಾವಾಗಾದರೂ ಹಾಕಬೇಕಾದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಎಷ್ಟು ಕಷ್ಟ ಅಂತ ಹಾಕೋರಿಗೆ ಗೊತ್ತು. ಕೈ ಇದೆ ಅಂತ ಅಂದರೆ ನಮ್ಮಮ್ಮ 3-4 ದಿನದಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ನಮಗೆ ಬೇಗ ಎದ್ದೊಳ್ಬೇಕು, ಬೆಳಗ್ಗೆನೇ ಎಷ್ಟೊಂದು ಕೆಲಸ ಆಗುತ್ತೆ, ಅಷ್ಟೊಂದು ಕೆಲಸ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಟ್ಟಿರಬೇಕು. ಆ ಥರ ನಮ್ಮ ಮನೇಲಿ 6 o'clockಗೆ ಎದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಮನೆ ಎಲ್ಲ ಕ್ಲೀನ್ ಮಾಡಿ ಆಗಿತ್ತು. ಇವಾಗೆಲ್ಲ ಬೆಡ್ ಕವರ್ಸ್ ಎಲ್ಲ ಬೇರೆದು ಕೊಟ್ಟಿದ್ರು ಹೊಸದು. ಸೊ ಅದನ್ನೆಲ್ಲ ಹಾಕ್ಕೊಂಡು ಅದಾದ್ಮೇಲೆ ಬೇರೆ ಕೆಲಸ ಏನಿದೆ ಅದನ್ನ ನೋಡ್ಕೊಳ್ಳೋಣ ಅಂತ ಇದ್ವಿ. ಫುಲ್ ಲೂಸ್ ಆಗಿರೋದು ಹಾಕೊಂಡಿದೀನಿ, ಕಂಫರ್ಟಬಲ್ ಆಗಿರ್ಲಿ ಅಂತ. ವ್ಲಾಗ್ಸ್ ಮಾಡ್ತಾ ಇರ್ಲಿಲ್ಲ ಅಂದ್ರೆ ಇನ್ನೂ ಕಂಫರ್ಟಬಲ್ ಆಗಿ ಅದರ ಫುಲ್ ಲೂಸ್ ಟೀ ಶರ್ಟ್ ಇಲ್ಲಿವರೆಗೂ ಬರೋ ತರ ಏನಾರ ಹಾಕೋತಾ ಇದೆ ಅನ್ಸುತ್ತೆ. ಸಾಕಾಯ್ತು ಗೈಸ್, ಬೆಳಗ್ಗೆಯಿಂದ ಈ ಕೆಲಸ ಮನೇಲಿ. ಹಬ್ಬ ಇದ್ರೆ ಎಲ್ಲಾರ ಮನೇಲೂ ಹಿಂಗೆ ತುಂಬಾ ಕೆಲಸ ಇರುತ್ತೆ, ಅದು ಒಪ್ಕೋತೀನಿ. ಬಟ್ ಅರೆ ನಿದ್ದೆ ಮಾಡ್ಬೇಕು ಅನ್ಸ್ತೈತೆ. ನಿದ್ದೆ ಮಾಡಿದ್ರೆ ಕೆಲ್ಸಗಳಾಗಲ್ಲ. ಅಯ್ಯಪ್ಪ ಏನೇನೋ ಇಷ್ಟು ನೋಡ್ತೀನಿ ಇರು. ನೋಡಿ ಗೈಸ್, ನೋಡಿ ಎಷ್ಟು ಫೇಲ್ಡ್ ಅಟೆಂಪ್ಟ್ಸ್ ಇರುತ್ತೆ ನಾನು ವ್ಲಾಗ್ಸ್ ಮಾಡಬೇಕಾದ್ರೆ. ನಮ್ಮಮ್ಮ 1000 ಸಲ ಮಾತಾಡ್ತಾರೆ, ನಾನು 1000 ಸಲ ವಿಡಿಯೋ ಮಾಡಬೇಕಾಗುತ್ತೆ. 1000 ಸಲದಲ್ಲಿ ಯಾವಾಗಲೂ ಒಂದು ಸಲ ಚೆನ್ನಾಗಿ ಬಂದಿದ್ರೆ ಅಲ್ಲಿ ನಮ್ಮಮ್ಮನ ವಾಯ್ಸ್ ಇರುತ್ತೆ. ಹಾಗೆ ಆಗುತ್ತೆ ನನಗೆ ವಿಡಿಯೋಸ್ ಮಾಡಬೇಕಾದ್ರೆಲ್ಲ. ಈಗ ನಾವು ಬಂದ್ವಿ ತಾವರೆಕೆರೆಯಿಂದ. ಸ್ವಲ್ಪ ಕೆಲವೊಂದು ಹಣ್ಣುಗಳು ತರಬೇಕಿತ್ತು. ಆಮೇಲೆ ಅಮ್ಮ ಇವತ್ತು ಒಂದು ಸ್ಯಾರಿ ತಗೊಂಡ್ರು. ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಸ್ವಲ್ಪ ಲೈಟಾಗಿ ಸ್ಕಿನ್ ಪ್ರೆಪ್ ಮಾಡ್ಬಿಡ್ತೀನಿ. ಏನೂ ಇಲ್ಲ, ನಾನು ಅಲ್ಲಿ ಹೋದಾಗ ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಷ್ಟೇ. ಇವಾಗ ಫೇಸ್ನ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಒಂದು ಶೀಟ್ ಮಾಸ್ಕ್ ಹಾಕೊತೀನಿ ಅಷ್ಟೇ, ಏನು ಮಾಡಲ್ಲ. ಡಾಬರ್ ಗುಲಾಬರಿ ರೋಸ್ ಗ್ಲೋ ಫೇಸ್ ಕ್ಲೆನ್ಸರ್ ಇದು ರೋಸ್ ವಾಟರ್ ಅಲ್ಲ. ಸೊ
ಮೇಲೆ. ಫೇಸ್ ವಾಶ್ ಬಿಡಿ, ಯಾರು ಮಕ್ಕಳು ನೋಡ್ತಾ ಇದ್ದಾರೆ ನನ್ನ ವ್ಲಾಗ್ನ. ಐ ಆಮ್ ಯೋರ್ ಯಶೋಲಿ. ಮಾಡಿಬಿಟ್ಟು ಅದರಲ್ಲೇ ತುಂಬ ಜೆಲ್ಲಿತ್ತು, ಅದನ್ನೇ ಕೈಗೆ, ಫೇಸಿಗೆ, ಕಾಲಿಗೆ ಎಲ್ಲ ಹಚ್ಕೊಂಡಿದ್ದೀನಿ ಅದೇ ಜೆಲ್ನ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 4:30 ಆಗಿದೆ ಗೈಸ್. ಇವಾಗ ಬನ್ನಿ ಸ್ಯಾರಿ ಡ್ರಾಪಿಂಗ್ ಸ್ಟಾರ್ಟ್ ಮಾಡ್ಕೊಂಡು ಬಿಡೋಣ, ಬಿಕಾಸ್ ಲೇಟ್ ಆಗಿಬಿಡುತ್ತೆ. ಇನ್ನು ಡೆಕೋರೇಷನ್ ಎಲ್ಲ ತುಂಬ ಕೆಲಸ ಇದೆ, ಇನ್ನು ಮುಂದೆ ಜಾಸ್ತಿ ಕೆಲಸ ಗೈಸ್. ನೋಡಿ ಗೈಸ್, ಇಲ್ಲಿ ಬರ್ತಾ ಇತ್ತು ಯಾವಾಗಲೂ ಲಕ್ಷ್ಮಿ. ಈಗ ಈ ಗ್ಯಾಪಲ್ಲಿ ಇಡೋಣ ಅಂತ, ಈ ಸ್ಪೇಸ್ ಏನಿದೆ ಅಲ್ವಾ, ಇದು ಸ್ಕ್ರೀನ್ನೇ ಬ್ಯಾಕ್ಗ್ರೌಂಡ್ ಮಾಡಿ ಈ ಸ್ಪೇಸಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ದೇವ್ರ ಮನೆ ಪಕ್ಕದಲ್ಲೇ ಇರುತ್ತೆ ಅಂತ. ಸೊ ಇವಾಗ ನಾನು ಸ್ಯಾರಿ ಎತ್ಕೊಂಡಿದ್ದೀನಿ, ಎಲ್ಲ ತೊಳೆದು ಒರೆಸಿದಾರಲ್ವಾ, ಅಂದರೆ ಗುಡಿಸಿ ಒರೆಸಿದಾರಲ್ವಾ, ಸೊ ಇಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಟ್ಕೊಂಡು. ಅಷ್ಟರಲ್ಲಿ ನಮ್ಮ ದೊಡ್ಡಮ್ಮ ಬಂದ್ಬಿಟ್ಟು ಇಲ್ಲಿ ಫ್ರಿಜ್ ಇದ್ದರೆ ನಿಮ್ಗೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ಫ್ರಿಜ್ನ ಜರುಗಿಸೋಣ ಅಂದ್ಬಿಟ್ಟು ಫ್ರಿಜ್ನ ತೊಗೊಂಡು ರೂಮಿಗೆ ಜರುಗಿಸ್ಕೊಂಡ್ವಿ. ಆಮೇಲೆ ತುಂಬ ಸ್ಪೇಷಿಯಸ್ಸಾಗಿ ಕಾಣಿಸ್ತಾ ಇತ್ತು ಜಾಗ, ನಮ್ಗೆ ಚೆನ್ನಾಗಿ ಜಾಗ ಆಯಿತು. ಅದಕ್ಕೇ ಆ ಜಾಗದಲ್ಲಿ ನೀಟಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅಲ್ಲೇ ರೆಡಿ ಮಾಡ್ಕೊಂಡ್ವಿ. ಸ್ಯಾರಿ ಡ್ರ್ಯಾಪಿಂಗ್ ಇದೆಯಲ್ವಾ, ಸಿಕ್ಕಾಪಟ್ಟೆ ತಲೆನೋವು ಗಾಯಿಸಿದಂತೂ. ಅಂದರೆ ಏನಾಗುತ್ತೆ ಗೊತ್ತಾ, ಜಾಸ್ತಿ ಜನ ಇದ್ದಷ್ಟು ಇದು ಇನ್ನೂ ಕಷ್ಟ ಅನಿಸ್ಬಿಡುತ್ತೆ. ಒಬ್ಬೊಬ್ರು ಒಂದೊಂಥರ ಪ್ಲ್ಯಾನ್ ಕೊಡ್ತಾ ಇರ್ತಾರೆ, ಹಿಂಗೆ ಮಾಡೋಣ ಅಂತಾರೆ, ಹಂಗೆ ಮಾಡೋಣ ಅಂತಾರೆ. ಹಾಗಾಗಿ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ 3 ಜನ ಇಟ್ಕೊಂಡು ಏನೇನೋ ಟ್ರೈ ಮಾಡಿದಾಗ ಒಬ್ಬೊಬ್ರು ಅಯ್ಯೋ ಇದು ಚೆನ್ನಾಗಿ ಬರ್ತಿಲ್ಲ, ಅದು ಚೆನ್ನಾಗಿ ಬರ್ತಿಲ್ಲ, ಅದಾಗ್ತಿದೆ ಇದಾಗ್ತಿದೆ ಅಂತೆಲ್ಲ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ಅವರು ಇಷ್ಟೆಲ್ಲ ಮಾಡಿಕೊಟ್ಟು ನರಿಗೆ ಎಲ್ಲ ಇಟ್ಕೊಟ್ಬಿಟ್ಟು ಸರಿಗೂ ಕೂಡ ಎಲ್ಲ ನೀಟಾಗಿ ಇಟ್ಕೊಟ್ಬಿಟ್ಟು ಹೋಗ್ಬಿಟ್ರು ಅವರು. ನಾನು ರಂಗೋಲಿ ಎಲ್ಲ ಬಿಡಿಸ್ಕೊಳ್ತೀವಿ ಈಚೆ ಅಂತ ಅಂದ್ಬಿಟ್ಟು. ಆಮೇಲೆ ನಾನು ಒಬ್ಬಳೇ ಇಟ್ಕೊಂಡು ಎಲ್ಲ ಮಾಡಿದಾಗಲ ನೀಟಾಗಾಯಿತು. ಆವಾಗಲೇ ಚೆನ್ನಾಗಾಗುತ್ತೆ. ಇಲ್ಲ ಅಂದರೆ ಮಾಡೋಕ್ಕೆ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ, ಅಯ್ಯೋ ಇದು ಹಿಂಗೆ ಕಾಣ್ತಾ ಇದೆ, ಅಯ್ಯೋ ಅದು ಹಂಗೆ ಕಾಣ್ತಾ ಇದೆ, ಅದು ಇದು ಅಂತ ಅಂದ್ಬಿಟ್ಟು. ಅದಕ್ಕೇ ಯಾರು ಇರಬಾರ್ದು, ಆವಾಗ ಟ್ರೈ ಮಾಡಿ 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 ಚೆನ್ನಾಗಾಗುತ್ತೆ. ಅದು ಬೆಸ್ಟ್ ಥಿಂಗ್ ಅಂತ ಅನಿಸುತ್ತೆ ನನಗೆ. ಸೊ ನಾವು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಮಾಡಬೇಕಾದ್ರೂ ಇದೇ ಗೊಂಬೆನ ಯೂಸ್ ಮಾಡೋದು. ಈ ಗೊಂಬೆ ಬಂದುಬಿಟ್ಟು ನಾವು ಆಲ್ಮೋಸ್ಟ್ ತಂದು 6 to 7 ಇಯರ್ಸ್ ಆಯಿತು. ಆಗ್ಲಿಂದನೂ ಅಷ್ಟೇ ಇದೇ ಗೊಂಬೆಗೆ ನಾವು ಯಾವ ಸ್ಯಾರಿ ತರ್ತೀವಿ ಲಕ್ಷ್ಮಿಗೆ ಅಂತ ಅದನ್ನು ಡ್ರೇಪ್ ಮಾಡ್ಕೊಳ್ತೀವಿ. ಹೀಗೇ ನಾವು ಮಾಡೋದು. ಆ್ಯಂಡ್ ನನಗೂ ಅಷ್ಟೇ ಈ ಗೊಂಬೆಗೆ ಉಡ್ಸೋದಕ್ಕೆ ಅಷ್ಟೇ ಬರೋದು. ನನಗೆ ಬಿಂದಿಗೆಗೆ ಉಡ್ಸೋದಕ್ಕೆ ನಿಜವಾಗ್ಲೂ ಬರಲ್ಲ, ಯಾಕಂದರೆ ನಾನು ಯಾವತ್ತೂ ಉಡಿಸಿ ಟ್ರೈ ಮಾಡಿಲ್ಲ. ಬಟ್ ನೋಡಿಕೊಂಡು ಮಾಡ್ಬೋದು. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡ್ಕೊಂಡು ಏನು ಕಲಿಯೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಾಡ್ಬೋದು. ಸರಿ ಅಂದ್ಬಿಟ್ಟು ಅದೆಲ್ಲ ತೆಗ್ದಿಟ್ಕೊಂಡ್ವಿ. ಅದಾದಮೇಲೆ ಫಸ್ಟು ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ಮುಂದೆ ಟೇಬಲ್ ಬರುತ್ತಲ್ವ, ಟೇಬಲ್ ಹಾಕ್ಬಿಟ್ರೆ ಆಮೇಲೆ ಹಿಂದೆ ಹೋಗೋಕ್ಕಾಗಲ್ಲ. ಅದಕ್ಕೆ ಫಸ್ಟ್ ಬ್ಯಾಕ್ಗ್ರೌಂಡ್ ಎಲ್ಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡಿಗೆ ಈ ಥರ ಫ್ಲವರ್ಸ್ ಎಲ್ಲ ಬಿಡಬೇಕು ಅಂದ್ಬಿಟ್ಟೇ ಈ ಥರ 4 ಫ್ಲವರ್ಸ್ನ ತೊಗೊಂಡು ಬಂದಿದ್ವಿ ಪ್ಲಾಸ್ಟಿಕ್ದು. ಇದು ತೋರಣಕ್ಕೆ ಹಾಕ್ತಾರಲ್ಲ ಆ ಥರ ಇದು ಫ್ಲವರು, ಅದನ್ನು ಯೂಸ್ ಮಾಡಿಕೊಂಡು ನಾವಿಲ್ಲಿ ಡೆಕೋರೇಷನ್ಗೆ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲೂ ಅಷ್ಟೇ ಏನೇನೋ ಟ್ರೈ ಮಾಡಿದ್ವಿ, ಎಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಆಮೇಲೆ ಸರಿ ಬೇಡ ಅಂದ್ಬಿಟ್ಟು ತೆಗೆದ್ವಿ. ಬಾಳೆ ಎಲೆನೂ ಅಷ್ಟೇ ಇಟ್ವಿ, ಆದರೆ ತುಂಬ ಕೆಳಗಡೆ ಆಗಿಬಿಡ್ತಾ ಇತ್ತು. ಅದಕ್ಕೆ ತೆಗೆದ್ಬಿಟ್ವಿ, ದೊಡ್ಡ ತರೋಣ ಅಂದ್ಬಿಟ್ಟು ಅದನ್ನು ವಾಪಸ್ ತೆಗೆದ್ವಿ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಎಷ್ಟೊಂದು ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಲಕ್ಷ್ಮಿನ ಕೂರ್ಸೋಕ್ಕಿಂತ ಮುಂಚೆ ನಾವು ಗೊಂಬೆನೇ ಇಟ್ಟರು ಒಳಗಡೆ ಈ ಥರ ಒಂದು ಬಿಂದಿಗೆ ಇಟ್ಟು ಮಾಮೂಲಿ ಏನು ಶಾಸ್ತ್ರಗಳು ಮಾಡಬೇಕು ಲಕ್ಷ್ಮಿಗೆ ಅದೆಲ್ಲ ಮಾಡಲೇಬೇಕಲ್ವ. ಒಂದು ಎಲೆ ಇಟ್ಟು ಅದ್ರ ಮೇಲೆ ಅಕ್ಕಿ ಇಟ್ಬಿಟ್ಟು ಅದ್ರ ಮೇಲೆ ಬಿಂದಿಗೆ ಇಟ್ಟು ಆ ಬಿಂದಿಗೆ ಒಳಗಡೆ ಕಾಯಿನ್ ಆಗಿರ್ಬೋದು, ಖರ್ಜೂರ, ಆಮೇಲೆ ಒಂದು ಕಲ್ಸೆಕ್ರೆ, ಈ ಥರ ಎಲ್ಲ ಏನೇನೋ ಮಾಡಿಬಿಟ್ಟು ಆಮೇಲೆ ಲಕ್ಷ್ಮಿನ ಗೊಂಬೆ ಏನಿರುತ್ತೆ ಅದನ್ನು ಮೇಲ್ಗಡೆ ಇಡೋದು. ಒಳಗಡೆ ಏನೇನೆಲ್ಲ ಶಾಸ್ತ್ರ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅದೆಲ್ಲ ಮಾಡ್ತೀವಿ. ಇಲ್ಲೂ ಅಷ್ಟೇ ಚೇರ್ ಇಟ್ವಿ ಫಸ್ಟು. ಆಮೇಲೆ ತುಂಬ ಹೈಟ್ ಆಗೋಯ್ತು ಅನಿಸ್ತು, ಸರಿ ಅಂದ್ಬಿಟ್ಟು ಚೇರ್ ಬೇಡ ಅಂತ ಚೇರ್ ತೆಗೆದ್ವಿ. ಆಮೇಲೆ ಮತ್ತೆ ಇನ್ನೊಂದು ಚಿಕ್ಕ ಚೇರ್ ತಂದಿಟ್ವಿ, ಅದನ್ನು ಬೇಡ ಅಂದ್ಬಿಟ್ಟು ಅದನ್ನು ತೆಗೆದ್ವಿ. ಫೈನಲ್ ಆಗಿ ಯಾವುದು ಬೇಡ, ನಾರ್ಮಲ್ ಮಣೆ ಏನಿದೆ ಅದ್ರ ಮೇಲೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಮಣೆನ ತೆಗೆದು ಒಳಗಡೆ ಸೇರಿಸ್ಬಿಟ್ಟು ಮಣೆಗೇ ಇಟ್ವಿ. ಆವಾಗಲೇ ಕರೆಕ್ಟಾಗಿತ್ತು, ಹೈಟೆಲ್ಲ ಸರಿ ಇದೆ, ಕರೆಕ್ಟಾಗಿದೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ವಿ.
ಏನೇನೋ ಟ್ರೈ ಮಾಡಿದ್ವಿ ಗೈಸ್, ಬಟ್ ಆದರೆ ಫೈನಲ್ ಆಗಿ ಏನು ಔಟ್ಪುಟ್ ಬಂತು ಅದ್ರ ಬಗ್ಗೆ ನಂಗೆ ಸೀರಿಯಸ್ಲಿ ಸಿಕ್ಕಾಪಟ್ಟೆ ಖುಷಿ ಇದೆ. ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಸರಿ ಇದು ಸೆಟ್ ಆಯಿತು, ಹಿಂಗೆ ಇರಲಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಇದು ರೆಡಿ ಆದಮೇಲೆ ಇವಾಗ ನಮಗೆ ಇರೋದು ರಿಸ್ಕ್ ಬಂದ್ಬಿಟ್ಟು ಸ್ಯಾರಿ ಉಡ್ಸೋದು ನಿಜವಾಗ್ಲೂ ಜಾಸ್ತಿ ಟೈಮ್ ಹಿಡಿಯುತ್ತೆ. ಆ್ಯಂಡ್ ತುಂಬ ಜನ ಇದ್ದರೆ ಐಡಿಯಾ ಕೊಡೋಕ್ಕೆ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಆವಾಗ ಇನ್ನೂ ಕಷ್ಟ ಆಗುತ್ತೆ. ಸೊ ಇಲ್ಲಿ ಬಂದರು ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದರು, ನೋಡ್ತಾಯಿದ್ರು ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತೆಲ್ಲ ಹೇಳ್ತಾಯಿದ್ರು. ಎಲ್ಲರೂ ಸೇರಿಕೊಂಡು ಏನೇನೋ ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ಏನು ಮಾಡಿದ್ರೂ ಸರಿ ಹೋಗಲಿಲ್ಲ. ಸರಿ ಅಂದ್ಬಿಟ್ಟು ನೀನೇನಾದರೂ ಮಾಡ್ಕೊ ಅಂದ್ಬಿಟ್ಟು ಅವ್ರು ಹೊಟ್ಟೋಗಿದ್ರು. ಆಮೇಲೆ ನಾನೇ ಏನೇನೋ ಟ್ರೈ ಮಾಡಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನಾನು ಏನೂ ನೋಡಲಿಲ್ಲ ಯೂಟ್ಯೂಬಲ್ಲೆಲ್ಲ, ಬಿಕಾಸ್ ನಾನು ಪ್ರತಿ ವರ್ಷ ಉಡಿಸೋದ್ರಿಂದ ನನಗೆ ಗೊತ್ತಿದೆ ಹೆಂಗೆ ಮಾಡಬೇಕು ಅಂದ್ಬಿಟ್ಟು. ಸೊ ಸರಿ ನೀವು ಹೋಗ್ರಿ, ನಾನು ಏನೋ ಒಂದು ಮಾಡ್ಕೊಳ್ತೀನಿ ಅಂತ ಅವರಿಬ್ಬರನ್ನ ಕಳಿಸ್ಬಿಟ್ಟು ನಾನೇ ಆಮೇಲೆ ಡ್ರೇಪ್ ಮಾಡಿದೆ. ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗೇ ಬಂದಿದೆ ಅಂತ ಅನಿಸ್ತು. ಆ್ಯಂಡ್ ಸ್ಯಾರಿ ತುಂಬ ಲುಕ್ಕಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮಿ ಮೇಲೆ. ಸೊ ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ನಾನೇ ಕೂತ್ಕೊಂಡು ಉಡ್ಸ್ಕೊಂಡು ಆಮೇಲೆ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೆ, ಹಿಂಗೆ ಮಾಡೋಣ, ಹಂಗೆ ಮಾಡೋಣ, ಇದು ಮಾಡೋಣ ಅಂತ. ಆಮೇಲೆ ಎಲ್ಲ ನೀಟಾಗಿ ಏನೋ ನರಿಗೆ ಏನಿರುತ್ತಲ್ವ ಅದನ್ನೆಲ್ಲ ನೀಟಾಗಿ ಡ್ರೇಪ್ ಮಾಡಿಕೊಂಡು ಕ್ಲೀನಾಗಿ ನಾವು ಅದನ್ನು ಅಂದರೆ ಒಂಥರ ಸೀವ್ ಮಾಡ್ಕೊಬೇಕು. ಅದನ್ನು ನೀಟಾಗಿ ಇದು ಮಾಡಿಕೊಂಡು ಆಮೇಲೆ ಉಡ್ಸಿದ್ರೆ ಅದು ಚೆನ್ನಾಗೇ ಕಾಣಿಸುತ್ತೆ. ಆಮೇಲೆ ನೀಟಾಗಿ ಕಾಲಿಗೆ ಎಲ್ಲ ನೀಟಾಗಿ ಸ್ಯಾರಿ ಕೂರಬೇಕಿತ್ತು. ನನಗೆ ಕಾಲು ಕೈ ಎಲ್ಲ ಕವರ್ ಆಗಬೇಕಿತ್ತು ಸ್ಯಾರಿಯಲ್ಲಿ. ಅದಕ್ಕೆ ಎಲ್ಲ ಟ್ರೈ ಮಾಡಿಕೊಂಡು ಇಲ್ಲಿ ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡಿಕೊಂಡು ಇರಿ ನಾನೇನೋ ಟ್ರೈ ಮಾಡ್ತೀನಿ ಅಂತ ಎಲ್ಲ ಹೇಳ್ಕೊಂಡು ಅವರಿಗೂ ಧೈರ್ಯ ಕೊಟ್ಕೊಂಡು, ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ನಂಬಿಕೆನೇ ಇರಲಿಲ್ಲ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಬಟ್ ಸರಿ ಏನೋ ಮಾಡ್ಕೊ ಅಂದ್ಬಿಟ್ಟು ಬಿಟ್ಬಿಟ್ರು. ಆಮೇಲೆ ನಾನು ಏನೋ ಟ್ರೈ ಮಾಡಿಬಿಟ್ಟು ಚೆನ್ನಾಗೇ ಉಡಿಸಿದ್ದೆ ಅಂತ ಅನಿಸ್ತು ನನಗೆ. ಎಲ್ಲ ಸೆಟ್ ಆದಮೇಲೆ ಚೆನ್ನಾಗಿ ಕಾಣೋದು. ಸುಮ್ಮನೆ ಹಿಂಗೆ ಹಾಕಿದಾಗ ಯಾವುದೂ ಚೆನ್ನಾಗಿ ಕಾಣಲ್ಲ. ಸುಮ್ಮನೆ ಹಿಂಗೆ ಹಾಕ್ದಾಗ್ಲೇ ಜಡ್ಜ್ ಮಾಡಿಬಿಟ್ರು, ಚೆನ್ನಾಗಿ ಬಂದಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಆಮೇಲೆ ಬಂದು ನೋಡಿದಾಗ ಇಲ್ಲ ಚೆನ್ನಾಗಿದೆ ಅಂತ ಅವರೇ ಹೇಳಿದ್ರು. ಸರಿ ನನಗೂ ಖುಷಿ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಅನಿಸ್ತು. ಫೈನಲಾಗಿ ನಿಮಗೆ ಗೊತ್ತಾಗುತ್ತೆ ಇರಿ ಗೈಸ್. ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಹೆಂಗೆ ಉಡ್ಸಿದ್ದೆ ನಾನು ಮರ್ತೋಗ್ಬಿಟ್ಟಿದೆ. ನನಗೆ ಏನೇನೋ ಟ್ರೈ ಮಾಡಿ ಉಡ್ಸ್ತಾ ಇದ್ದೀನಿ. ನಮ್ಮಮ್ಮ ಏನಾರ ಮಾಡ್ಕೊ ಹೋಗು, ನಂಗೆ ತಲೆ ಕೆಟ್ಟೋಯ್ತು ಅಂದ್ಬಿಟ್ಟು ಎದ್ದೋಗ್ಬಿಟ್ರು. ಅವರು ಈಚೆ ರಂಗೋಲಿ ಬಿಡಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ನಾನು ಇದು ಮುಗಿಸ್ಬಿಡ್ಬೇಕು. ನೋಡೋಣ. ಸದ್ಯಕ್ಕೆ ಇದು ಈ ಪಾರ್ಟ್ ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಗೊತ್ತಾಗ್ತಾ ಇಲ್ಲ ನನಗೆ ಏನು ಅಂತ. ನೋಡೋಣ. ಗೈಸ್ ನೋಡಿ ಫೈನಲ್ ಆಗಿ ಹಿಂಗೆ ಬಂದಿದೆ ಸ್ಯಾರಿ. ಏನೋ ಒಂದು ರೇಂಜಿಗೆ ನಂಗೆ ಗೊತ್ತಾಗೋ ಥರ ಉಡ್ಸಿದ್ದೀನಿ. ಸೊ ಇದೆಲ್ಲ ಕವರ್ ಮಾಡ್ಕೊಳ್ಳೋದು ದೇವಿ ಕಷ್ಟ ಗೈಸ್. ಲೆಗ್ಸು ಎಲ್ಲ ಸಿ ಗೈಸ್ who's there? ಹಾಯ್. ಗೊತ್ತಾ ಗೈಸ್, ಇವರಿಬ್ರು ನನ್ನ ವ್ಲಾಗ್ಸ್ನ ನೋಡೋರಿಗೆ ಗೊತ್ತಿರುತ್ತೆ. ಖುಷಿ, ಚಿಕ್ಕು, ನಮ್ಮ ಅಕ್ಕ ಮಕ್ಕಳು. ಚಿಕ್ಕು ಯಾವಾಗಲೂ ವ್ಲಾಗ್ಸ್ ಮಾಡೋಣ ಅಂತ್ಯ. ಹಾಂ ಚಿಕ್ಕು ಯಾವಾಗಲೂ ವ್ಲಾಗ್ಸ್ ಮಾಡೋಣ ಅಂತ್ಯ. ಏನಾದರೂ ಮಾತಾಡು. ಎಸ್ ಆಬ್ವಿಯಸ್ಲಿ. ಹಬ್ಬ ಇದ್ಕೊಂಡು ನಾಳೆ ವ್ಲಾಗ್ ಮಾಡಲ್ವಾ ನಾನು? ಬೇರೆ. ಚಿಕ್ಕು ಏನೋ ಮಾತಾಡಲ್ಲ. ಏನ್ ಮಾತಾಡ್ಲಿ? ಸ್ಕೂಲ್ ಇತ್ತಾ? ಏನ್ ಮಾಡ್ಸಿದ್ರು? ಟೈಮ್ ಬೇಕು ಇನ್ನ ಸ್ವಲ್ಪ. ಸೂಪರ್ ಆಯ್ತಾ? ಮಾಡಿದ್ದು ತಾನೆ. ಈ ವರ್ಷ ರೇಖಕ್ಕ ಬಂದಾಯ್ತಾ? ಬಂದೇ ಬಿಡ್ತು. ಸಲ
ಇಲ್ಲೆಲ್ಲ ಇದೆಲ್ಲ ಎತ್ಬಿಟ್ಟು ಅಕ್ಕನ ಕೈಲಿ ಉಡ್ಸ್ಕೊಂಡ್ಬತ್ತಲ್ಲ ಮಮ್ಮಿ. ಅಕ್ಕ ಟಯರ್ಡ್ ಆಗ್ಬಿಟ್ಟದಂತೆ. ಸಾರಿ ಸಕ್ಕದ ಕಾಣಿಸ್ತಾ ಇದೆ. ತಾಂಬರ ಮೇಲೆ ನೋಡೋಣ. ಅದಕ್ಕೆ ಎಲ್ಲ ಸೊ ಗೈಸ್ ಇದು ರೆಡಿ ಆಗಿದೆ. ಇವಾಗ ಮುಖ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಬಿಟ್ಟು ಇಡ್ಬೇಕು. ಸೊ ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ. ಏನೇನಾಗಿದೆ ಈ ವ್ಲಾಗ್ ನನ್ಗೆ ನಿಜವಾಗ್ಲೂ ಐಡಿಯಾನೂ ಇಲ್ಲ ಗೈಸ್. ಒಂಥರ ಬೇಗ ಆಗ್ಬೇಕು ಕೆಲಸ ಅನ್ನೋದೊಂದಿರುತ್ತೆ, ಅದ್ರ ಜೊತೆಲಿ ಚೆನ್ನಾಗ್ ಆಗ್ಬೇಕು ಅನ್ನೋದೊಂದಿರುತ್ತೆ. ಎರಡು ಮಿಕ್ಸ್ ಆಗಿ ನನ್ಗೆ ಈ ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡಕ್ ಅಷ್ಟ ಆಗ್ಲಿಲ್ಲ. ಏನೇನ್ ಕ್ಲಿಪ್ಪಿಂಗ್ಸ್ ಬಂದಿದೆಯೋ ನೋಡ್ಬೇಕು, ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ನಂಗೂ ಏನೇನಾಗಿದೆ ಅಂದ್ಬಿಟ್ಟು. ಮರ ಬಂತು ನೋಡ್ರಿ ಗಾಯ್ಸ್. ಬನಾನಾ ಟ್ರೀ ತಂದ್ಬಿಟ್ಟವ್ರೆ. ನಾನು ಹೇಳ್ದೆ ಅಲ್ವಾ ಮತ್ತೆ ಆ ಬಾಳೆಕೊಂದು ಚಿಕ್ಕದಾಯ್ತು ಅಂದ್ಬಿಟ್ಟು ಮತ್ತೆ ದೊಡ್ಡ ತರ್ತಾರೆ ಅಂತ. ಇಲ್ಲೇನೆ ಮತ್ತೆ ಹೋಗಿ ನಮ್ಮ ಡ್ಯಾಡಿ ಬೇರೆ ಎರಡು ದೊಡ್ಡ ಬಾಳೆಕೊಂದನ್ನ ತೊಗೊಂಡು ಬಂದರು. ಇದು ಕರೆಕ್ಟಾಗಿ ಹೈಟ್ ಮ್ಯಾಚ್ ಆಗ್ತಾಯಿತ್ತು. ಬಟ್ ಹಿಂದೆ ಇರೋ ಫ್ಲವರ್ಸ್ನೆಲ್ಲ ಮುಚ್ಕೋತಾ ಇತ್ತು. ಬಟ್ ಗ್ರೀನ್ ವಿತ್ ಎಲ್ಲೋ ಆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಸರಿ ಓಕೆ ಚೆನ್ನಾಗಿದೆ ಇದು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ವಿ. ಅದು ಇಷ್ಟ ಆಯಿತು ನಮಗೆ. ಹಿಂಗಿದೆ ಫೈನಲ್ ಲುಕ್. ಇನ್ನು ದೊಡ್ಡಮ್ಮ ಹೆಲ್ಪ್ ಮಾಡಿರೋದು ವಿಡಿಯೋದಲ್ಲೇ ಐತೆ ಬಿಡು. ಅಷ್ಟು ದೊಡ್ಡಮ್ಮನೆ ಕಾಣಿಸೋರೆ ಎಷ್ಟು ಕೆಲಸ ಮಾಡೋರೆ ಅಂತ. ಈಗ ನನ್ಗೆ ಇನ್ನು ಮುಖ ಒಂದು ರೆಡಿ ಮಾಡ್ಕೊಬೇಕು ಗೈಸ್. ಅದಾದ್ರೆ ಹಣ್ಣುಗಳೆಲ್ಲ ಇಟ್ಟು ಬಿಟ್ರೆ ಮುಗೀತು. ಚೆನ್ನಾಗಿ ಬಂದಿದೆ. ದೇವ್ರ ಮನೆ ಪಕ್ಕ ಈ ದೇವ್ರು ಎರಡು ಸಖತ್ತಾಗಿದೆ ದೊಡ್ಡಮ್ಮ ಅಲ್ವಾ? ಈ ಜಾಗನೇ ಪರ್ಫೆಕ್ಟ್ ಆಗಿದೆ. ಇದನ್ನ ರೆಡಿ ಮಾಡ್ಬೇಕು. ಅಲ್ಲೇ ಇಲ್ವಾ ಜೋರಾಗಿ ಇವತ್ತು ನಾವು ಯಶು ಅಕ್ಕ ಚೆನ್ನಾಗಿ ಸೀರೆ ಉಡ್ಸಿದ್ದಾಳೆ. ಸೀರೆ ಉಡ್ಸಿದ್ದಾರೆ. ನಾಳೆ ಹಬ್ಬ ಇದೆ. ಅದಕ್ಕೆ ರೆಡಿ ಮಾಡಿಲ್ಲ. ಆಂಟಿ ಮಾರ್ಕೆಟ್ ಅಲ್ಲಿ ತಂದ. ಸೊ ಎಷ್ಟೊಂದು ಕ್ಲಿಪ್ಪಿಂಗ್ಸ್ನ ನಾನು ರಾ ವಿಡಿಯೋ ಹಾಗೆ ಹಾಕಿದ್ದೀನಿ ರಿಯಲ್ ಆಗಿ ಅನಿಸ್ಲಿ ಅಂತ. ನಮ್ಮ ಮನೇಲಿ ಹಿಂಗೆ ಕಾನ್ವರ್ಸೇಷನ್ಸ್ ಆಗ್ತಾ ಇರುತ್ತೆ. ಅದ್ರ ಮಧ್ಯೆ ನಾನು ವ್ಲಾಗ್ಸ್ ಮಾಡೋದ್ರಲ್ಲಿ ನನಗೆ ಅಷ್ಟೊಂದು ವಾಯ್ಸಸ್ ಅದಕ್ಕಂತ ಅಂದ್ಬಿಟ್ಟೇ ನಾನು ಓನ್ ವಾಯ್ಸ್ ಕೊಡ್ತೀನಿ ಅಷ್ಟೊಂದು ಹಂಗಾಗತ್ತೆ. ಸೊ ಅದಕ್ಕೆ ನಿಮಗೂ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಎಷ್ಟೊಂದು ಹಾಗೆ ಕಾನ್ವರ್ಸೇಷನ್ಸ್ನ ಹಾಗೆ ಹಾಕಿದ್ದೀನಿ. ಸೊ ಇಲ್ಲಿ ನಾನು ಲಕ್ಷ್ಮಿ ಮುಖನ ರೆಡಿ ಮಾಡ್ತಾ ಇದ್ದೀನಿ. ಕಾಜಲೆಲ್ಲ ಇಟ್ಟು ಲಿಪ್ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೀನಿ. ಇದು ಅಷ್ಟು ಚೆನ್ನಾಗಿ ಬಂದಿಲ್ಲ ಕ್ಲಿಪ್ಪಿಂಗ್ಸು. ಇದನ್ನು ಖುಷಿ ನಾನು ಸುಮ್ಮನೆ ತೆಗಿತೀನಿ ಅಂತ ತೆಗಿತಾ ಇದ್ಲು. ನಂಗೆ ಗೊತ್ತೂ ಇಲ್ಲ ಅವಳು ತೆಗಿತಾ ಇದ್ದಾಳೆ ಅಂತ. ಸೊ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದೆ ಇದೆ ಅಂತ ಗೊತ್ತಾಗಿ ಅದನ್ನು ಹಾಗೆ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಕಾಜಲ್ಲೆಲ್ಲ ಜಾಸ್ತಿ ಆಯ್ತೇನೋ ಅನಿಸ್ತು. ಬಟ್ ಆದರೂ ಪರವಾಗಿಲ್ಲ, ಒಂದು ರೇಂಜ್ ಚೆನ್ನಾಗೇ ಇದೆ ಅಂತ ಅಂದ್ಕೊಂಡೆ. ನಿಮ್ಗೆ ಹೆಂಗೆ ಅನಿಸ್ತು, ಚೆನ್ನಾಗಿ ರೆಡಿ ಮಾಡಿದ್ನಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಗೈಸ್. ನೋಡಿ ಹಿಂಗೆ ರೆಡಿ ಮಾಡಿದ್ದೀನಿ ಫೇಸ್ನ. ಟೈಮ್ ಎಷ್ಟಾಯ್ತು? ಸೊ ಗೈಸ್ ಅಷ್ಟೇ ಗೈಸ್. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನಾಳೆ ಹಬ್ಬದ ಬ್ಲಾಗ್ ಇರುತ್ತೆ. ಇನ್ನು ತುಂಬ ಕೆಲಸಗಳಿದೆ ಇವತ್ತಿಗೂ. ಬಟ್ ಸಾಕು ಇವಾಗ ಸದ್ಯಕ್ಕೆ ನನಗೂ ವ್ಲಾಗ್ ಮಾಡೋಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆಲ್ಸೋ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಮೇಕ್ ಶೋರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.